ಅದೊಂದು ಚಿರತೆ ಆ ಏರಿಯಾ ಜನರ ನಿದ್ದೆಗೆಡಿಸಿದೆ. ಪದೇ ಪದೇ ಓಡಾಡ್ತಾ ಭಯ ಹುಟ್ಟಿಸ್ತಾ ಇದೆ. ಚಿರತೆಯನ್ನ ಸೆರೆ ಹಿಡಿಲೇಬೇಕು ಅಂತ ಅರಣ್ಯ ಇಲಾಖೆ ಸಿಬ್ಬಂದಿ ಪಣ ತೊಟ್ಟಿದ್ದಾರೆ. ಆದರೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಪಟಾಕಿ ಹೊಡೆದ್ರೂ ಪತ್ತೆಯೇ ಇಲ್ಲ. ತಂಡವಾಗಿ ಹುಡುಕಾಡಿದ್ರೂ ಸುಳಿವೇ ಸಿಕ್ತಿಲ್ಲ. ಕಾಂಪೌಂಡ್ ಹಾರಿ ಮರೆಯಾದ ಚಿರತೆ ಮತ್ತೆ ಮತ್ತೆ ಪ್ರತ್ಯಕ್ಷವಾಗುತ್ತಲೇ ಇದೆ. ಬ್ಯಾಡರಹಳ್ಳಿಯ ಭಾರತ ನಗರದ ಜನರಿಗೆ ಹೊತ್ತೊತ್ತಿಗೂ ಆತಂಕ ಹೆಚ್ಚಾಗ್ತಿದೆ. ಬ್ಯಾಡರಹಳ್ಳಿಯಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷ. ಏರಿಯಾ ಜನರಲ್ಲಿ ಆತಂಕ, ನಿಲ್ಲದ ಶೋಧ. ಇದೇ ಚಿರತೆ ಚಂಗನೆ ಜಿಗಿದು ಮರೆಯಾದ ಇದೇ ಚಿರತೆ ಬ್ಯಾಡರಹಳ್ಳಿಯ ಭಾರತ ನಗರದ ಜನರಿಗೆ ಆತಂಕ ಹುಟ್ಟಿಸಿರುವ ಅತಿಥಿಯಾಗಿದೆ. ಮೊನ್ನೆ ರಾತ್ರಿ ಕಾಣಿಸಿಕೊಂಡಿದ್ದ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ನಿನ್ನೆ ಸರ್ಕಸ್ ಮಾಡಿದ್ರೂ ಚಿರತೆ ಪತ್ತೆಯಾಗಿಲ್ಲ. ಇದರ ಬೆನ್ನಲ್ಲೇ ನಿನ್ನೆ ರಾತ್ರಿ 9:30 ಮತ್ತು ಇಂದು ಬೆಳಗಿನ ಜಾವ 4:30 ಸುಮಾರಿಗೆ ಅದೇ ಜಾಗದಲ್ಲಿ ಚಿರತೆ ಮತ್ತೆ ಕಾಣಿಸಿಕೊಂಡಿದೆ. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಮೊನ್ನೆ ಈ ಏನು ಭಾರತ್ ನಗರದಲ್ಲಿ ಕಾಣ್ತಿರುವಂತಹ ಈ ಒಂದು ಖಾಲಿ ಸೈಟ್ ಏನಿದೆ, ಈ ಒಂದು ಖಾಲಿ ಸೈಟ್ನಿಂದ ಒಂದು ರೋಡ್ ಏನಿದೆ, ಆ ರೋಡನ್ನು ಜಂಪ್ ಮಾಡಿ ಅದಾದ ಬಳಿಕ ಚಿರತೆ ಇಲ್ಲೇ ಪಕ್ಕದಲ್ಲಿರುವಂತಹ ಒಂದು ಗೇಟ್ ಏನಿದೆ, ಆ ಗೇಟನ್ನು ಜಂಪ್ ಮಾಡಿ ಇಲ್ಲ ಪಕ್ಕದಲ್ಲಿರುವಂತಹ ಅರಣ್ಯ ಪ್ರದೇಶಕ್ಕೆ ಹೋಗಿತ್ತು. ಹಾಗಾಗಿ ನಿನ್ನೆ ಇಡೀ ದಿನ ಚಿರತೆಗಾಗಿ ಹುಡುಕಾಟವನ್ನು ಕೂಡ ನಡೆಸಿ ಇಲ್ಲಿಂದ ತೆರಳಿದ್ರು. ಇದಾದ ಬಳಿಕವಾಗಿ ಇವತ್ತು ಏನು ಬೆಳಗಿನ ಜಾವ 4:30 ಕೂಡ ಚಿರತೆ ಕಾಣಿಸ್ಕೊಂಡಿರುವಂಥದ್ದು. ಬೆಳಗ್ಗೆ 4 ಗಂಟೆಯಲ್ಲಿ 4:30 ನಾವು ಚಿರತೆ ಬಂದಿರೋದು ನೋಡಿದ್ವಿ. ಆ ಕಡೆ ಇದು ಬಸ್ ಬಂತು. ಬಸ್ ಬಂದಾಗ ನಿಲ್ಲಿಸ್ಬಿಟ್ಟಿದ ಮೇಲೆ ಆ ಕಡೆಯಿಂದ ಈ ಕಡೆಗೆ ಬಂದಿತ್ತು. ಬಂದಿದ ಮೇಲೆ ಅವ್ರು ನಿಲ್ಲಿಸ್ಬಿಟ್ರು. ಅದು ಹೋಯ್ತು ಈ ಕಡೆಗೆ. ಆಮೇಲೆ ತಿರುಗಿ ಈ ಕಡೆಯಿಂದ ಆ ಕಡೆಗೆ ಹೋಗಿತ್ತು. 2 ಸರಿ ಓಡಾಡಿದೆ. 2 ಚಿರತೆ ಮತ್ತೆ ಪ್ರತ್ಯಕ್ಷವಾಗ್ತಿದ್ದಂತೆ ಇವತ್ತು ಸ್ಥಳೀಯ ಶಾಸಕ ಎಸ್.ಟಿ. ಸೋಮಶೇಖರ್ ಸ್ಥಳಕ್ಕೆ ಭೇಟಿ ನೀಡಿದ್ರು. ಚಿರತೆ ಸೆರೆ ಕಾರ್ಯಾಚರಣೆಯನ್ನ ಪರಿಶೀಲಿಸಿದ್ರು. ಅಲ್ಲದೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಸ್ವಲ್ಪ ಸಮಯ ಬೇಕು ಅಂದ್ರು. ಇದನ್ನೆಲ್ಲ ಕ್ಲೀನ್ ಮಾಡಿಸ್ತೀವಿ. ಕ್ಲೀನ್ ಮಾಡಾದ್ಮೇಲೆ ಅದಕ್ಕೆ ಎಲ್ಲೂ ನೈಟ್ ಆಲ್ಟ್ ಆಗದೆ ಇರೋದ ಉಳ್ಕೊಳ್ಳೋಕೆ ಅವಕಾಶ ಆಗೋದಿಲ್ಲ. ಅದಕ್ಕೆ ಅವರು DCFನವರು ಕೂಡ ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ನಾನು ಮಾತಾಡಿದಾಗ ಇಲ್ಲ ಎಷ್ಟೊತ್ತರ ಅಲ್ಲಿ 4-5 ಬೋನ್ಸ್ ಇಟ್ಟು ಎಲ್ಲೆಲ್ಲಿ ಅವರಿಗೆ ಮಾಹಿತಿ ಇರ್ತದೆ ಅದನ್ನೆಲ್ಲ ಇಟ್ಟು ಸೆರೆ ಹಿಡಿತೀವಿ ಅಂತ ಹೇಳಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ರಸ್ತೆ ಪಕ್ಕದಲ್ಲೇ ಇರುವ ಪೊದೆಗಳನ್ನ ತೆರವು ಮಾಡಿದ್ದು 3-4 ಕಡೆ ಬೋನು ಇರಿಸಿದ್ದಾರೆ. ಚಿರತೆ ಸೆರೆಗೆ ನಿರಂತರ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಬೋನ್ ಬಂದ ತಕ್ಷಣ ನಾವು 3-4 ಪಾಯಿಂಟ್ ಮಾರ್ಕ್ ಮಾಡಿದ್ವಿ ಆಲ್ರೆಡಿ. ಅಲ್ಲಿ ಬೋನ್ ಇಟ್ಟು ಇವತ್ತು ಸಾಯಂಕಾಲ ಮತ್ತು ನೈಟ್ ಎಲ್ಲ ಗಸ್ತು ಮಾಡಿ ಸೆರೆ ಹಿಡಿಯೋ ಕಾರ್ಯಾಚರಣೆ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಏನೇ ಹೇಳಿ, ಚಿರತೆ ಪ್ರತ್ಯಕ್ಷವಾದಾಗಿನಿಂದ ಭಾರತ್ ನಗರ ಏರಿಯಾದ ಜನ ಭಯಭೀತರಾಗಿದ್ದಾರೆ. ಒಂಟಿಯಾಗಿ ತಿರುಗಾಡುವುದಕ್ಕೂ ಭಯ ಪಡ್ತಿದ್ದಾರೆ. ರಾಚಪ್ಪಾಜಿ ನಾಯಕ್, TV9 ಬೆಂಗಳೂರು.